ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ದಗದಗ ಅಂತ ಹೊತ್ತಿ ಉರಿದ ರಿಲಯನ್ಸ್ ವೇರ್ ಹೌಸ್ ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರ್ನಹಳ್ಳಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ರಿಲಯನ್ಸ್ ವೇರ್ ಹೌಸ್ಗೆ ಬೆಂಕಿ ಹೊತ್ಕೊಂಡಿದೆ. ಕೋಟ್ಯಂತರ ರೂಪಾಯಿ ವಸ್ತುಗಳು ಸುಟ್ಟು ಭಸ್ಮ ಆಗಿವೆ. ರಿಲಯನ್ಸ್ ವೇರ್ ಹೌಸ್ಗೆ ಬೆಂಕಿ ಹೊತ್ಕೊಂಡಿರೋದು ಅಕ್ಕಿ, ಬೇಳೆ, ಎಣ್ಣೆ ಸೇರಿದಂತೆ ಆಹಾರ ಧಾನ್ಯಗಳು ಸುಟ್ಟು ಭಸ್ಮ ಆಗಿವೆ. ರಿಲಯನ್ಸ್ ಕಂಪನಿ ಬಾಡಿಗೆಗೆ ಪಡೆದಿದ್ದಂತ ವೇರ್ ಹೌಸ್ ಪೀಣ್ಯ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಅಗ್ನಿ ನಂದಿಸುವಂತ ಕಾರ್ಯ ನಡೆದಿದೆ. ಮಾಲೀಕ ಪದ್ಮರಾಜನ್ ಅವರಿಗೆ ಸೇರಿದ ವೇರ್ ಹೌಸ್ ಕೆಲಸ ಮಾಡ್ತಾ ಇದ್ದಂತ 33 ಸಿಬ್ಬಂದಿ ವೇರ್ ಹೌಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು, ಆ ಸಂದರ್ಭದಲ್ಲಿ ಯಾರಿದ್ರು, ಜೊತೆಗೆ ಏನಾಗಿತ್ತು ಅಲ್ಲಿ, ಅದೆಲ್ಲದರ ಬಗ್ಗೆ ತನಿಖೆ ನಡೀತಾ ಇದೆ. ಸದ್ಯ ಅಲ್ಲಿದ್ದಂತ 33 ಸಿಬ್ಬಂದಿಯೂ ಕೂಡ ಸೇಫ್ ಆಗಿದ್ದಾರೆ ಅನ್ನೋದೇ ಅದೃಷ್ಟಕರ ಸಂಗತಿ. ಆ ಮೂಲಲ್ಲಿ ಸ್ವಲ್ಪ ಅಲ್ಲೈತಲ್ಲ ಕರೆಂಟ್ ಕಂಬ ಐತಲ್ಲ, ಆ ಮೂಲಲ್ಲಿ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಲ್ಲಿಂದ ಒಂದು ವೈರ್ ಹೋಗೈತೆ ಅಲ್ಲಿ, ಆಯ್ತಾ, ಅಲ್ಲಿಂದ ಒಂದು ವೈರ್ ಹೋಗೈತೆ. ಬಟ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸ್ವಲ್ಪ ಮೂಲಲ್ಲಿ ಸ್ವಲ್ಪ ಬೆಂಕಿ ಬಂತು. ಅದರಿಂದ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ನೋಡೋಷ್ಟೊತ್ತಿಗೆ ಫುಲ್ ಸ್ಪ್ರೆಡ್ ಆಯ್ತು ಅದು ಒಳಗಡೆ. ಅರ್ಧ ಗಂಟೆ ಒಳಗಡೆ ಫುಲ್ ಸ್ಪೀಡ್ ಆಗಿದೆ. ಅರ್ಧ ಗಂಟೆ ವೈರಿಂದ ಯಾರನ್ನ ಕಿರ್ಚಾಟ ಪಡ್ಚಾಟ ಸ್ಟಾರ್ಟಿಂಗ್ ಇಲ್ಲ ಏನೂ ಇಲ್ಲ. ಒಳಗಡೆ ಏನಾದ್ರು ಅದು ನಮಗೆ ಗೊತ್ತಿಲ್ಲ ಸರ್. ನಾವು ಇಲ್ಲೇ ಇದ್ದೀವಿ, ಇದೇ ಪ್ಲೇಸ್ ಅಲ್ಲಿ ಇದೀವಿ, ನಮಗೂ ಗೊತ್ತಿಲ್ಲ. ನಿಮ್ ಗೋಡೌನ್ ನಮ್ದು ಇದೇ ಗೋಡೌನ್ ನಮ್ದು ರೀ. ಇದು ಬಿಗ್ ಬಾಸ್ಕೆಟ್. ಎಷ್ಟು ಗಂಟೆ ಹಂಗಾಯ್ತು ನೀವು? ಈಗ ಒಂದು 1.5 hour ಆಯ್ತು ಸರ್. 1.5 hour ಹೌದು, 9:30 10 ಗಂಟೆಲಿ ಅನ್ಕೊಳ್ಳಿ. ಇವಾಗ ಅಷ್ಟೊಂದು ಬೆಂಕಿ. ಹೊರಗಡೆ ಬಂದು ಇಲ್ಲಿ ವಾಟರ್ ಕುಡಿದ್ಬಿಟ್ಟು ಈ ಕಡೆ ಬಂದೆ. ನೋಡಿದ್ರೆ ನಾನು ಬಂದಾಗ ಒಂದು ಸ್ವಲ್ಪ ಅಂದರೆ ಕೆಂಪು ಕಾಣಿಸ್ತಾ ಇತ್ತು. ನಾವೇನು ಅನ್ಕೊಂಡೆ ಈ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರುತ್ತೆ ಇಲ್ಲಿ ಸೈಡಲ್ಲಿ, ಅಲ್ಲೇನಾದ್ರು ಆ ಕಡೆ ಏನೋ ಆಗಿರ್ಬೋದು ಅಂತ ಅನ್ಕೊಂಡು ಮತ್ತೆ ಒಳಗಡೆ ಹೋದೆ, ಮೂವ್ ಆದೆ. ವೇರ್ ಹೌಸ್ ಇದು ರಿಲಯನ್ಸ್ ಅಡಕಮಾರ್ನಹಳ್ಳಿಯಲ್ಲಿ ಅದು ಬಂದು ಮತ್ತೆ ಸೆಕ್ಯೂರಿಟಿ ಬಂದು ನೋಡಿದ್ದಾರೆ. ನಾನು ಒಳಗಡೆ ಹೋದೆ. ಅಲ್ಲಿ